ಎನರ್ಜಿ ಅಂತ ವಿಷಯಕ್ಕೆ ಬಂದಾಗ ನಾನು ಈ ಪ್ರಶ್ನೆ ಕೇಳಲಿಲ್ಲ ಅಂದರೆ ಇಬ್ಬರು ಅಭಿಮಾನಿಗಳು ಬೇಜಾರು ಮಾಡ್ಕೋತಾರೆ. ಒಂದು ನಿಮ್ಮ ಅಭಿಮಾನಿ, ಇನ್ನೊಂದು ರಜನಿಕಾಂತ್ ಅವರ ಅಭಿಮಾನಿ. ಅಯ್ಯೋ, ರಜನಿಕಾಂತ್ ಅವ್ರ ಜೊತೆ ಕೆಲಸ ಹೇಗೆ ಅನ್ನಿಸ್ತದೆ? ಐ ಥಿಂಕ್ 2.5 ದಶಕದ ಹಿಂದೆ ಭೇಟಿಯಾಗಿ 25 ವರ್ಷ ಆಯಿತು. ಫಸ್ಟ್ ಟೈಮ್ ನೋಡಿ ನನ್ನ ಅದೃಷ್ಟ, 25 ವರ್ಷ ಭೇಟಿ ಆದಾಗಲೇ ಸುಮಾರು 1.5-2 ಅವರ್ಸ್ ನನ್ನ ಜೊತೆ ಕಾಲ ಕಳೆದ್ರು. ಆವಾಗಿಂದ ನನಗೆ ಅದೇನೋ ಮುಂಚೆಯಿಂದ ಅವ್ರ ಬಗ್ಗೆ ಇತ್ತು. ಆ್ಯಕ್ಚುಲಿ ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ಹೇಳಿದ ಮಾತುಗಳೆಲ್ಲ ಕೇಳಿದಾಗ ಅಲ್ಲಿಂದ ಒಂದು ಟ್ರಾವೆಲ್ ಆಗಿ ಶುರು ಆಯ್ತು. ಅದೇ ನನಗೆ ಏನೋ ಇವ್ರು ಹೇಳ್ತಾರೆ, ಯಾರು ನಮ್ಮ ರಿಷಬ್ ಶೆಟ್ರು, ನೀವು ನಾನು ಏಕಲವ್ಯ, ನೀವು ದ್ರೋಣಾಚಾರ್ಯ ಅಂತ. ನಿಜವಾದ ಏಕಲವ್ಯ ನಾನು ಆ ದ್ರೋಣಾಚಾರ್ಯರಿಗೆ. ನಾನು ಒಂದೊಂದು ಬಿಟ್ನೂ ನೋಡ್ತೀನಿ, ಒಂದೊಂದು ಮಾತುಗಳನ್ನ ಅವ್ರು ಕೇಳ್ತೀನಿ, ಅದರೊಳಗೆ ಎಷ್ಟು ಒಳಗಡೆ ಇದಿದೆ ಅಂತ. ಅವ್ರ ಜೊತೆ ವರ್ಕ್ ಮಾಡೋದಿದೆಯಲ್ಲ, ಆಮೇಲೆ ಅವ್ರ ಜೊತೆ ಸ್ಪೆಂಡ್ ಮಾಡಿದಾಗ ಒಂದು 4-5 ಡೇಸು ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟು ಎಲ್ಲರೂ ಆಶ್ಚರ್ಯ, ಏನು ಇವ್ರು ಇಷ್ಟೊಂದು ಮಾತಾಡ್ತಾರೆ ಅಂತ. ಮೊನ್ನೆ ಅವ್ರು ಸಿಕ್ಬಿಟ್ಟು ನಾ ತುಂಬ ಮಾತಾಡ್ಬಿಟ್ಟು ನಾನು ನಿಮ್ಮ ಜೊತೆ ಸಾರ್ ನೀವು ಮಾತಾಡೋದೇ ಕಷ್ಟ, ನೀವು ಅವ್ರು ಭೇಟಿ ಆಗ್ಲಿ ಅಂತ ಎಲ್ಲರೂ ಹೇಳಿದ್ದು. ನಿಮ್ಮ ಮಾತು ಕೇಳೋದಿರ್ಲಿ, ನೀವು ಎಷ್ಟು ಮಾತಾಡ್ರೂ ಕಡಿಮೆನೆ, ನಮಗೆ ಅಷ್ಟು ಕಲ್ತ್ಕೊಂತೀವಿ, ಅಷ್ಟು ಬದಲಾವಣೆ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.